ಜೀವನವು ಒಂದು ಅಲೆ, ಅದರ ಮೇಲೆ ತೇಲುತ್ತವೆ, ಅದರೊಂದಿಗೆ ಕೆಳಗೆ ಹೋಗಿ, ಅದರೊಂದಿಗೆ ಮೇಲಕ್ಕೆ ಹೋಗಿ. ಆದರೆ ನಿರ್ಲಿಪ್ತರಾಗಿರಿ, ಆಗ ಅದು ಕಷ್ಟವಲ್ಲ. ಸಂತೋಷವು ನಿಮ್ಮ ಸ್ವಂತ ನಿಧಿಯಾಗಿದೆ, ಏಕೆಂದರೆ ಅದು ನಿಮ್ಮೊಳಗೆ ಇರುತ್ತದೆ. ನಾನು ಈ ಜಗತ್ತಿನಲ್ಲಿ ಶಾಂತಿಯನ್ನು ಸ್ಥಾಪಿಸುತ್ತೇನೆ ಎಂದು ಘೋಷಿಸುತ್ತೇನೆ. ನಮಗೆ ಉಡುಗೊರೆಯಾಗಿ ನೀಡಲ್ಪಟ್ಟ ಈ ಜೀವನವು ಅಂತಹ ಅಮೂಲ್ಯ ಕೊಡುಗೆಯಾಗಿದೆ. ಅದನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದು, ಅದನ್ನು ಗುರುತಿಸಲು ಪ್ರಯತ್ನಿಸುವುದು ಶ್ರೇಷ್ಠ ಧ್ಯಾನ. ಈ ಜ್ಞಾನದ ಮಾಧ್ಯಮದ ಮೂಲಕ ನಾವು ತುಂಬ ಸುಂದರವಾಗಿರುವ ನಮ್ಮ ಆಂತರಿಕ ಮೂಲಗಳನ್ನು ಸ್ಪರ್ಶಿಸಬಹುದು. ನಮ್ಮೊಳಗೆ ಇರುವ ಶಾಂತಿಯನ್ನು ನಾವು ಅನುಭವಿಸಬೇಕು ಮತ್ತು ನಾವು ಹೊರಗೆ ಶಾಂತಿಯನ್ನು ಹುಡುಕುತ್ತಿದ್ದರೆ ಒಳಗಿನ ಶಾಂತಿಯನ್ನು ನಾವು ಎಂದಿಗೂ ಕಾಣುವುದಿಲ್ಲ. ಮನಸ್ಸಿಗೆ ದೇವರು ಪರಿಪೂರ್ಣ ಅಪರಾಧಿ. ಈ ಜಗತ್ತನ್ನು ಸೃಷ್ಟಿಸುವ ಮೂಲಕ ಅವನು ಅಂತಹ ಪರಿಪೂರ್ಣ ಅಪರಾಧವನ್ನು ಮಾಡಿದ್ದಾನೆ. ಅವನು ಅದನ್ನು ಹೇಗೆ ಮಾಡಿದನೆಂದು ಮನಸ್ಸು ಪತ್ತೆ ಹಚ್ಚುವುದಿಲ್ಲ. ಆದ್ದರಿಂದಲೇ ಮನಸ್ಸು ದೇವರ ಬಗ್ಗೆ ಸದಾ ಚಡಪಡಿಸುತ್ತದೆ. ಅಮೆರಿಕ, ಜಪಾನ್, ಚೀನಾ, ರಷ್ಯಾ, ಭಾರತ ಅಥವಾ ಪ್ರಪಂಚದ ಬೇರೆಲ್ಲಿಯೇ ಇರಲಿ, ಇಂದು ಪ್ರಪಂಚದಾದ್ಯಂತ ದೊಡ್ಡ ಸಮಸ್ಯೆ ಎಂದರೆ ಜನರು ಶಾಂತಿಯಿಂದಿಲ್ಲ. ಜನರು ಶಾಂತಿಯನ್ನು ಬಯಸುತ್ತಾರೆ.